या देवी सर्वभूतेषु शक्तिरूपेण संस्थिता नमस्तस्यै 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 नमो नमः। आराध्य देवते आदिशक्ति स्वरूपिणी ಶ್ರೀ ದ್ರೌಪದಿ ದೇವಿ ಪಾದಾರವಿಂದಗಳಲ್ಲಿ ವಂದಿಸಿ ನಮ್ಮ ಪರಮ ಪೂಜ್ಯರಾದಂತಹ ಗುರುಗಳು ಪರಮಹಂಸ ಪರಿವ್ರಾಜಕಾಚಾರ್ಯ ಸಚ್ಚಿದಾನಂದ ಪ್ರಣವ ಸ್ವರೂಪ ಪರಮಾಚಾರ್ಯ ಜಗದ್ಗುರು ಶ್ರೀ 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 ತಿರುಚಿ ಮಹಾಸ್ವಾಮಿಗಳ ಅನುಗ್ರಹದಿಂದ ಕೈಲಾಸಾಶ್ರಮದ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳು ತಿರುಚಿ ಮಹಾಸ್ವಾಮಿಗಳ ಪಾದಸೇವಕರು ರಾಜರಾಜೇಶ್ವರಿ ದೇವಿಯ ಆರಾಧಕರಾದಂತಹ ನಮ್ಮ ಪೂಜ್ಯ ಗುರುಗಳು ಪರಮ ಪೂಜ್ಯ ಪರಮಾಚಾರ್ಯ ಜಗದ್ಗುರು ಆಚಾರ್ಯ ಮಹಾಮಂಡಲೇಶ್ವರ ಶ್ರೀ 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 ಜಯೇಂದ್ರಪುರಿ ಮಹಾಸ್ವಾಮಿಗಳ ಅನುಗ್ರಹದಿಂದ ಶ್ರೀ ಆದಿಶಕ್ತಿ ಮಹಾಸಂಸ್ಥಾನ ಮಠದ ವನ್ಯಕುಲ ಕ್ಷತ್ರಿಯ ಗುರುಪೀಠದ 8ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಶಿವನಾಪುರ ಗ್ರಾಮದಲ್ಲಿ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ರಾಜ್ಯದ ಭಕ್ತಾದಿಗಳು, ಕುಲಸ್ಥರು, ಗೌಡರು, ಯಜಮಾನರು ಹಾಗೂ ನಮ್ಮ ಮಠದ ಟ್ರಸ್ಟಿನ ಪದಾಧಿಕಾರಿಗಳು, ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು, ಸುತ್ತಮುತ್ತಲಿನ ಗ್ರಾಮಸ್ಥರಾದಂಥ ಎಲ್ಲ ತಾಯಂದಿರು, ಸದ್ಭಕ್ತಾದಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನೆ ಸಾಯಂಕಾಲ ಕಲಶ ಸ್ಥಾಪನೆ, ವೇದ ಪಾರಾಯಣ, ಮಹಾಮಂಗಳಾರತಿಯಾಗಿ ಇವತ್ತು ಬೆಳಗ್ಗೆ 6 ಗಂಟೆಗೆ ಗೋಪೂಜೆಯಾಗಿ ಅಮ್ಮನವರಿಗೆ ನಾನಾ ವಿಧವಾದ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ಕಾರ್ಯಸಿದ್ಧಿ ಹೋಮ, ದುರ್ಗಾ ಹೋಮ, ನವಗ್ರಹ ಹೋಮ, ನಾನಾ ವಿಧವಾದ ಹೋಮ ಹವನಾದಿಗಳನ್ನ ಮಾಡಿ ಜಗನ್ಮಾತೆ ಆದಿಶಕ್ತಿ ದೇವಿಗೆ ಆ ತೀರ್ಥ ಕಲಶಾಭಿಷೇಕವನ್ನ ಮಾಡಿ ತದನಂತರ ದೇವಿಗೆ ಮಹಾಮಂಗಳಾರತಿ ಮಾಡಿ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ. ವಿಶೇಷವಾಗಿ ನಮ್ಮ ಪೂಜ್ಯ ಗುರುಗಳಾದಂತಹ ಜಯೇಂದ್ರಪುರಿ ಮಹಾಸ್ವಾಮಿಗಳು ಪ್ರತಿನಿತ್ಯ ಅವರು ಯಾವುದೇ ದೇಶದಲ್ಲಾಗಿರ್ಬೋದು, ಯಾವುದೇ ವಿದೇಶದಲ್ಲಾಗಿರ್ಬೋದು ಶ್ರೀವಿದ್ಯಾ ಉಪಾಸನೆಯನ್ನ ಮಾಡುವಂತಹ ಪದ್ಧತಿ. ಆ ಒಂದು ಶ್ರೀವಿದ್ಯಾ ಉಪಾಸನೆ ಕೂಡ ನಮ್ಮ ಆದಿಶಕ್ತಿ ಮಹಾಸಂಸ್ಥಾನ ಮಠದಲ್ಲಿ ಬೆಳಗ್ಗೆ 6 ಗಂಟೆಯಿಂದ 8:15ವರೆಗೂ ಕೂಡ ಆ ಪೂಜೆಯನ್ನ ನಿರ್ವಹಿಸಿದ್ದಾರೆ. ಆ ಪೂಜೆಯಲ್ಲಿ ಕೂಡ ಕುಲಬಾಂಧವರು, ಭಕ್ತಾದಿಗಳು ಭಾಗವಹಿಸಿದ್ದಾರೆ. ಯಾರ್ಯಾರು ಈ ಕಾರ್ಯಕ್ರಮಕ್ಕೆ 8ನೇ ವರ್ಷದ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸಿ ಆ ತಾಯಿಗೆ ಕೃಪೆಗೆ ಪಾತ್ರರಾಗಿದ್ದಾರೋ ಅವರಿಗೆಲ್ಲರಿಗೂ ಆ ಜಗನ್ಮಾತೆ ಎಲ್ಲ ವಿಧವಾದ ಅನುಗ್ರಹ ಮಾಡಲಿ. ಮುಂದಿನ ದಿನಗಳಲ್ಲಿ ನಮ್ಮ ಮಠದ ಧ್ಯೇಯ ಉದ್ದೇಶಗಳು, ಸಮಾಜದ ಸಂಘಟನೆ, ಎಲ್ಲ ವಿಧವಾದ ನಮ್ಮ ಧಾರ್ಮಿಕ ಆಚರಣೆಗಳನ್ನ, ಪದ್ಧತಿಗಳನ್ನ ಉಳಿಸ್ಕೊಳ್ಳೋಕ್ಕೆ ಆ ಜಗನ್ಮಾತೆ ದ್ರೌಪದಿ ದೇವಿ ಹಾಗೂ ಪರಮ ಪೂಜ್ಯ ತಿರುಚಿ ಮಹಾಸ್ವಾಮಿಗಳು, ಪರಮ ಪೂಜ್ಯ ಜಯೇಂದ್ರಪುರಿ ಮಹಾಸ್ವಾಮಿಗಳ ಅನುಗ್ರಹದಿಂದ ಸಮಾಜವನ್ನ ಮುನ್ನಡೆಸಲಿಕ್ಕೆ ಎಲ್ಲ ವಿಧವಾದ ಸಂಘಟನೆ ಮಾಡುವಂತಹ ಶಕ್ತಿ ಆ ದೇವಿ ಅನುಗ್ರಹ ಮಾಡಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ದೂರವಾಣಿ ಮುಖಾಂತರ ತಲುಪಿಸುವಂತಹ ಪತ್ರಕರ್ತರು ಬಂದಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲ ವಿಧವಾದ ಅನುಗ್ರಹ ಮಾಡಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಆದಿಶಕ್ತಿ ಮಹಾಸಂಸ್ಥಾನ ಮಠ ವನ್ಯಕುಲ ಕ್ಷತ್ರಿಯ ಗುರುಪೀಠದ 8ನೇ ವರ್ಷದ ವಾರ್ಷಿಕೋತ್ಸವ ಮುಗಿಸಿದ್ದೀವಿ. ಸನ್ಮಾನ್ಯ ಪರಮ ಪೂಜ್ಯ ಜಗದ್ಗುರು ಮಹಾಮಂಡಲೇಶ್ವರು ಕೈಲಾಸಾಶ್ರಮದ ಗುರುಪೀಠದ ಅಧ್ಯಕ್ಷರಾದಂತಹ ಜಯೇಂದ್ರಪುರಿ ಮಹಾಸ್ವಾಮಿಗಳು ಬಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ನಮ್ಮ ಮಠದ ಪೀಠಾಧಿಪತಿಗಳಾದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಪರಮಾನಂದಪುರಿ ಮಹಾಸ್ವಾಮಿಗಳು ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಕ್ಷತ್ರಿಯ ಗುರುಪೀಠದ ವಿಶೇಷ ಸಂದೇಶ ಏನಪ್ಪಾ ಅಂದ್ರೆ, ಇವತ್ತು ನಮ್ಮ ಪ್ರಪಂಚಕ್ಕೆ ಒಂದು ದೊಡ್ಡ ಆಪತ್ತು ಕಾದಿದೆ ಅಂತ ನಾವದು ಅನ್ಕೊಂಡಿದೀವಿ. ಈ ಆಪತ್ತನ್ನ ಎದುರಿಸೋದು ಹಿಂದಿನ ಕಾಲದಲ್ಲಿ ಕ್ಷತ್ರಿಯರ ಪ್ರಥಮ ಕರ್ತವ್ಯ ಆಗ್ತಾ ಇತ್ತು. ಆದ್ರೆ ಇವತ್ತು ದೇಶದ ಅನೇಕ ಕಡೆ ರಾಷ್ಟ್ರಗಳ ಮಧ್ಯೆ ದೊಡ್ಡ ಯುದ್ಧ ನಡೀತಾ ಇದೆ. ಆ ಯುದ್ಧ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ, ಈಗಾಗಲೇ 2 ರಾಷ್ಟ್ರಗಳನ್ನ ನೆಲಸಮ ಮಾಡಿದೆ.
ಇನ್ನು ಮುಂದೆ ಹೀಗೆ ಮುಂದುವರೆದ್ರೆ ಇಡೀ ಪ್ರಪಂಚವೇ ನೆನಸಮ ಆಗುತ್ತೇನೋ ಅನ್ನೋ ಸ್ಥಿತಿಯಲ್ಲಿದೆ. ಈ ಒಂದು ಸಂದರ್ಭದಲ್ಲಿ ನಾನಂತೂ ಬಯಸೋದು ನಮ್ಮೆಲ್ಲ ಮಠಾಧೀಶರು ಹೋಮ ಹವನಾದಿಗಳು ಮಾಡಿ ಜಗತ್ತಿನ ಶಾಂತಿಗೋಸ್ಕರ ವಹಿಸ್ಬೇಕು. ನಮ್ಮ ರಾಜ್ಯದ ರಾಷ್ಟ್ರದ ರಾಜಕಾರಣಿಗಳು ಈ ಬಗ್ಗೆ ಪ್ರಯತ್ನ ಮಾಡಿ ವಿಶ್ವದ ನಾಯಕರುಗಳನ್ನ ಭೇಟಿ ಮಾಡಿ ಸಂಧಾನಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಜಗತ್ತಿನ ಪ್ರಜೆಗಳು ಶಾಂತಿಯಾಗಿರ್ಬೇಕಾದ್ರೆ ಯುದ್ಧ ನಡಿಬಾರ್ದು. ಅದಕ್ಕೋಸ್ಕರ ಯುದ್ಧ ನಡಿದಂಗೆ ನಮ್ಮ ಹಿರಿಯ ರಾಜಕಾರಣಿಗಳು, ರಾಷ್ಟ್ರದ ನಾಯಕರು, ಹಿರಿಯ ಮಠಾಧೀಶರು ಪ್ರಯತ್ನ ನಡೆಸಿ ಶಾಂತಿ ಸಂಧಾನಕ್ಕೆ ಮುಂದಾಗಬೇಕು ಅಂತೇಳಿ ನಾನದು ಕೇಳ್ಕೊಳ್ತೀನಿ.